ಬೆಳಗ್ಗೆ ಒಳ್ಳೆ ಆರ್ಡ್ರ್ ಬಿತ್ತು ಅಂತ ಹೇಳ್ಬಿಟ್ಟು ಸೀದಾ ಲಾಕ್ ಮಾಡಿಬಿಟ್ಟು ಗಾಡಿನ ಹೊರಗಡೆ ತೆಗೆದ್ಬಿಟ್ಟು ಲೊಕೇಶನ್ ನೋಡೋಣ ಅಂತ ಎತ್ತಿದೆ. ಲೊಕೇಶನ್ ನೋಡಿದ್ರೆ 1.5 ತೋರಿಸ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸೀದಾ ಪಿಕಪ್ ಲೊಕೇಶನ್ಗೆ ಹೋದೆ. ಪಿಕಪ್ ಲೊಕೇಶನ್ ಹೋದ ತಕ್ಷಣ ಕಸ್ಟಮರ್ ಏನೋ ಐಟಮ್ ಇರುತ್ತೆ ಅಂತ ನೋಡಿದೆ, ಬಟ್ ಅದು ಯಾವುದೇ ಥರದ ಐಟಮ್ ಇರಲಿಲ್ಲ. ಕಸ್ಟಮರ್ ನೋಡಿದ್ರೆ ಒಂದು ಇಡ್ಲಿ ವಡೆ ಸಾಂಬಾರು ತೊಗೊಂಬ ಅಂತ ಹೇಳಿದ್ರು. ಸರಿ ಅಂತ ಒಳಗಡೆ ಹೋಗ್ಬಿಟ್ಟು ನನ್ನದೇ ಕಾಸು ಕೊಟ್ಬಿಟ್ಟು ಸೀದಾ ಐಟಮ್ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ಅಲ್ಲಿಂದ ಇನ್ನೇನೋ ಓಡಬೇಕನ್ನೋ ಟೈಮಲ್ಲಿ ಕಸ್ಟಮರು ಬರಬೇಕಾದ್ರೆ ಒಂದು 1/4 ಲೀಟ್ರ್ ಮೊಸರು ತೊಗೊಂಬರಪ್ಪ ಅಂತ ಹೇಳಿದ್ರು. ಸರಿ ಅಂತೇಳಿ ಎಲ್ಲ ಐಟಮ್ನು ತೊಗೊಂಡೋಗಿ ಗಾಡಿಗೆ ಇಟ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಟ್ರಿಪ್ಪು ಅಂತ ನೋಡಿದೆ ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ಟ್ರಿಪ್ ನೋಡಿದ್ರೆ ಸ್ಟಾರ್ಟ್ ಮಾಡಿ ಎಷ್ಟಿದೆಯಪ್ಪ, ಅಯ್ಯೋ 5 ಕಿಲೋಮೀಟ್ರ್ ತೋರಿಸ್ತಾ ಇದೆ ಯಪ್ಪ. ಸರಿ ಅಂತೇಳಿ ಪೆಟ್ರೋಲ್ ಬಂಕ್ ಕಡೆ ಗಾಡಿನ ತಿರುಗಿಸ್ದೆ. ಅಲ್ಲೋದ್ರೆ ಪೆಟ್ರೋಲ್ ಬಂಕಲ್ಲಿ ಯಾರೋ ಅಣ್ಣ ವೆಯ್ಟ್ ಮಾಡ್ತಾಯಿದ್ರು ಇಬ್ಬರು. ಆಯಿತು ಅಂತ ಹೇಳ್ಬಿಟ್ಟು ಕಾಯ್ತಾಯಿದ್ದೆ. ಲೊಕೇಶನ್ ನೋಡಿ ತುಂಬ ಬೇಜಾರಾಗ್ತಾಯಿತ್ತು. ಅಣ್ಣಂದು ಪೆಟ್ರೋಲ್ ಹಾಕಾದ್ಮೇಲೆ ನೆಕ್ಸ್ಟು ನಮ್ಮದೇ ಗಾಡಿ ಮುಂದೆ ಹೋಗಿ ಅಣ್ಣಂಗೆ ಫುಲ್ ಟ್ಯಾಂಕ್ ಅಂತ ಹೇಳಿದೆ. ಫುಲ್ ಟ್ಯಾಂಕ್ ಅಂತ ಅಣ್ಣ ಖುಷಿಯಿಂದ ಟಕ್ಕಂತ ಹಂಗೆ ಟ್ಯಾಂಕಿಗೆ ಇಟ್ಬಿಟ್ರು. ಆಯಿತು ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಪೇಮೆಂಟ್ ಎಲ್ಲ ಮಾಡಿಬಿಟ್ಟು ಕಸ್ಟಮರು ಮೊಸರು ಹೇಳಿದ್ರಲ್ಲ ಅಲ್ಲಿಗೆ ಹೋದೆ. ಮೊಸರು ನೋಡಿದ್ರೆ ಒಳ್ಳೆ ಫ್ರೀಯಾಗಿ ಕೊಡೋ ಥರ ಫುಲ್ಲು ಜನ ಮುತ್ಕೊಂಡ್ಬಿಟ್ಟಿದ್ರು. ಸರಿ ಅಂತೇಳಿ ಮೊಸರು ಕೊಡಿ ಅಂದೆ, ಚೇಂಜ್ ಇಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಚೇಂಜ್ ಕೊಡ್ತೀನಿ ಕೊಡಿ ಅಂತ ಹೇಳಿದೆ. ಆಮೇಲೆ ಆಂಟಿ ಎತ್ಬಿಟ್ಟು ಚೇಂಜು ಕೊಡ್ತೀನಿ ಅಂತ 2 ರೂಪೀಸ್ ಕೂಡ ನಾನೇ ಅವ್ರಿಗೆ ಕೊಟ್ಟೆ ಎತ್ಬಿಟ್ಟು. ಅವರು ಹಾಲ ಮೊಸರು ಅಂತ ಇನ್ನೂ ಕನ್ಫ್ಯೂಸಲ್ಲೇ ಇದ್ದರು. ಮೊಸರು ಅಂತ ಹೇಳಿದೆ. ಮೊಸರು ಅಂತ ತಕ್ಷಣ ಟಕ್ ಅಂತ ಎತ್ಕೊಟ್ರು. ಸರಿ ಅಂತೇಳಿ ಎಲ್ಲ ಐಟಮು ಎತ್ಕೊಂಡು ಗಾಡಿ ಹತ್ರ ಆಲ್ಮೋಸ್ಟ್ ರೀಚ್ ಆಗಿ ಗಾಡಿಗೆ ಇಕ್ಕೊಂಡ ತಕ್ಷಣವೇ ಕಸ್ಟಮರ್ ಲೊಕೇಶನ್ ನೋಡಿ ಬೇಜಾರೇ ಆಗ್ತಿತ್ತು. ಆಲ್ಮೋಸ್ಟ್ ಇನ್ನೇನು ರೀಚ್ ಆದೆ ಕಸ್ಟಮರ್ ಮನೆ ನೋಡಿದ್ರೆ ಪರಿಚಯ ಕಟ್ಟಿದ್ರು. ಇದೇನಾ ಮನೆ ಅಂತ ಒಂದು ಸರಿ ಕನ್ಫರ್ಮ್ ಮಾಡಿಕೊಂಡೆ. ಅವ್ರು ಹೇಳಿದರು ಆಶ್ರಯ ನಿಲಯ ಅಂತ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ನು ಎತ್ಕೊಂಡ್ಬಿಟ್ಟು ಇನ್ನೇನು ಒಳಗಡೆ ಹೋಗಬೇಕು. ಗ್ರೌಂಡ್ ಫ್ಲೋರು ನಾಯಿಗೆ ಇದೆಯಾ ಅಂತ ನೋಡಿದೆ. ಒಂದು ಸರಿ ನೋಡ್ಬಿಟ್ಟು ಸೀದಾ ಒಳಗಡೆ ಹೋದೆ ತಕ್ಷಣ ನಾನು ಟಿಂಕ್ ಅಂತ ಒಂದು ಬೆಲ್ ಹೊಡೆದೆ. ಒಂದು 2-3 ಸೆಕೆಂಡ್ ಬಿಟ್ಕೊಂಡು ಕಸ್ಟಮರ್ ಬಂದರು. ಎಲ್ಲ ಐಟಮು ಮನೆ ಮುಂದೆನೇ ಬಂದ್ಬಿಡ್ತಂತ ಫುಲ್ಲು ಖುಷಿ ಆಗ್ಬಿಟ್ರು ಕಸ್ಟಮರು. ನಾನು ಹಂಗೆ ಆರ್ಡ್ರನ್ನ ಸ್ವೈಪ್ ಮಾಡಿದ ತಕ್ಷಣ ಕಸ್ಟಮರ್ 67 ರೂಪಾಯಿ ಅಂದೆ. ಎಲ್ಲ ಐಟಮನ್ನು ಲೆಕ್ಕಾಚಾರ ಮಾಡಿದೆ ಒಂದು ಸರಿ ಎಷ್ಟಾಗಿದೆ ಅಂತ. 210 ರೂಪಾಯಿ ಆಗಿತ್ತು. ಸರಿ ಅಂತೇಳಿ ಅವರು 220 ರೂಪಾಯಿ ಹಾಕಿದ್ರು. 10 ರೂಪೀಸ್ ಟಿಪ್ಸ್ ಕೂಡ ಹಾಕಿದ್ರು. ಸರಿ ಅಂತೇಳಿ ಅವ್ರಿಗೆ ಇನ್ನೂ ಕನ್ಫ್ಯೂಸಲ್ಲೇ ಇದ್ದರು, ಏನಪ್ಪ ಇನ್ನೂ ಇಷ್ಟಾಗಿದೆ ಅಂತ. ಸರಿ ಇಷ್ಟಾಗಿದೆ ಅಂತ ಅಂದಮೇಲೆ ಅವರು ಖುಷಿಯಿಂದ ಒಂದು 10 ರೂಪಾಯಿ ಟಿಪ್ಸ್ ಹಾಕೋಕ್ಕೆ ರೆಡಿ ಆದರು. ಸರಿ ಅಂತ ಹೇಳ್ಬಿಟ್ಟು ಯಾವುದೂ ಆರ್ಡ್ರ್ ಬಿದ್ದಿಲ್ಲ. ಅಲ್ಲಿಂದ 59 ರೂಪಾಯಿ ಆರ್ಡ್ರ್ ಬಿತ್ತು. ಸರಿ ಅಂತೇಳಿ ಆರ್ಡ್ರ್ ಇಲ್ವಲ್ಲ ಅಂತ ಎತ್ಕೊಂಡೆ. ಪಿಕಪ್ ನೋಡಿದ್ರೆ 500 ಮೀಟರ್ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಪಿಕಪ್ ಲೊಕೇಶನ್ ಆಲ್ಮೋಸ್ಟ್ ರೀಚ್ ಆಗೋಣ ಅಂತೇಳಿ ಬೇಗನೆ ಹೋಗೋಣ ಕ್ಯಾನ್ಸಲ್ ಮಾಡಿಬಿಟ್ಟಾರೆ ಅಂತ ಹೊರಟೆ. ಕಸ್ಟಮರ್ ಲೊಕೇಶನ್ ರೀಚ್ ಆಗಿ ಕಾಲ್ ಮಾಡಿದೆ. ಅವ್ರು ನೋಡಿದ್ರೆ ಕಸ್ಟಮರ್ ಕಾಲೇ ಪಿಕ್ ಮಾಡಲಿಲ್ಲ. ಸರಿ ಅಂತೇಳಿ ವೆಯ್ಟ್ ಮಾಡಿದೆ. ಕಸ್ಟಮರೇ ಕಾಲ್ ಮಾಡಿದ್ರು ವಾಪಸ್ಸು. ಸರ್ ಸ್ವಲ್ಪ ಈ ಕಡೆ ನೋಡಿ ಉಡುಪಿ ಹೋಟ್ಲಿದೆ ಅಂತ ಹೇಳಿದ್ರು. ಸರಿ ಅಂತ ಆ ಕಡೆ ಸ್ವಲ್ಪ ನೋಡಿದ ತಕ್ಷಣ ಹೋಟ್ಲು ಕಾಣಿಸ್ತು. ಸರಿ ಅಂತೇಳಿ ಹೋಟ್ಲು ಕಡೆ ತಿರುಗಿಸ್ದೆ. ಕಸ್ಟಮರ್ ಐಟಮ್ನ ಕೈ ಕೊಟ್ಟರು. ಸರಿ ಅಂತ ಅಲ್ಲಿಂದ ಹೊರಟೆ. ಕಸ್ಟಮರ್ ಹೋಗ್ತಿದ್ದಂಗೆ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು ಮೇಡಮು. ಸರಿ ಅಂತ ಹೇಳ್ಬಿಟ್ಟು ಮೇಡಮ್ ಕೈಗೆ ಕೊಟ್ಟೆ. ಮೇಡಮ್ಮು ಎಷ್ಟಂತ ಕೇಳಿದ್ರು. ಮೇಡಮ್ 60 ರೂಪಾಯಿ ಅಂತ ಹೇಳಿದೆ. ಅವ್ರು ಉಳ್ದಿದ್ದೆಲ್ಲ ಪರ್ಸಲ್ಲಿ ಇದ್ದಿದ್ದು ಚೇಂಜ್ ಗಿಂಜೆಲ್ಲ ಗೋರ್ಕೊಂಬಂದ್ಬಿಟ್ಟಿದ್ರು. ಸರಿ ಅಂತ ಎಣಿಸ್ಕೊಂಡು ಸೀದಾ ಟ್ರಿಪ್ನ ಎಂಡ್ ಮಾಡೋಣ ಅಂತ ಹೋದೆ. ಬಂದೇ ಇಲ್ಲ. ಬೇಗನೆ ತೊಗೊಂಬಂದು ಕೊಟ್ಟೆ ಅಂತ ತೋರಿಸ್ತಾನೆ ಇರಲಿಲ್ಲ. ಇವಾಗ ತೋರಿಸ್ತು. ಸರಿ ಅಂತ ಹೇಳ್ಬಿಟ್ಟು ಸೀದಾ 69 ರೂಪಾಯಿ ಇತ್ತು. 2ನೇ ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು ಸೀದಾ ಕಾಯ್ತಾಯಿದ್ದೆ. ಯಾವುದೇ ಆರ್ಡ್ರ್ ಬೀಳಲಿಲ್ಲ. ಸರಿ ಅಂತೇಳಿ ಮಾರ್ಕೆಟ್ ಕಡೆಗೆ ಗಾಡಿ ತಿರ್ಗ್ಸೋಣ ಅಂತ ಹೊರಟೆ. ಮಾರ್ಕೆಟ್ ಕಡೆಗೆ ತಿರ್ಕೊಂಡು ಹೋಗ್ತಾ ಹಂಗೆ ಒಂದು ಯೂಟ್ಯೂಬಲ್ಲಿ ಸಾಂಗ್ ಹಾಕೋಣ ಅಂತೇಳಿ ಸೀದಾ ಯೂಟ್ಯೂಬಲ್ಲಿ ಏನಂದರೆ ಕಷ್ಟಪಟ್ಟು ನಿದ್ದೆ ಮಾಡೋಷ್ಟರಲ್ಲಿ ಅರ್ಧ ರಾತ್ರಿ ಮುಗ್ದೇ ಹೋಗಿರುತ್ತೆ. ಚೆನ್ನಾಗಿ ನಿದ್ದೆ ಬರೋ ಹೊತ್ತಿಗೆ ಬೆಳಕು ಕರೀತಿರುತ್ತೆ. ನಮ್ಮ ಬೆಂಗಳೂರು ಜೀವನನೇ ಇಷ್ಟು. ಅಲ್ಲಿಂದ ಹೊರಟಿದ ತಕ್ಷಣವೇ 184 ರೂಪಾಯಿ ಆರ್ಡ್ರ್ ಬಿತ್ತು. ಪಿಕಪ್ ಲೊಕೇಶನ್ ನೋಡಿದ್ರೆ 950 ಮೀಟ್ರ್ ಇತ್ತು. ಅಲ್ಲಿಂದ ಓಡ್ತಾ ಇದ್ದಂಗೆ ಕಸ್ಟಮರ್ ಕಾಲ್ ಮಾಡಿದೆ. ಅವ್ರು ಹೇಳಿದರು, ಸರ್ ಫಸ್ಟ್ ಫ್ಲೋರಲ್ಲಿರೋದು, ಫಸ್ಟ್ ಫ್ಲೋರಿಗೆ ಬಂದುಬಿಡಿ ಅಂತ ಹೇಳಿದ್ರು. ಅಲ್ಲಿಂದ ಪಿಕಪ್ ಲೊಕೇಶನ್ ಮೇಲ್ಗಡೆಗೆ ಹೋದೆ. ಬೆಲ್ ಮಾಡಿದೆ. ಮೇಡಮ್ ಬಂದರು. ಬಂದ ತಕ್ಷಣವೇ
ಇರಿ ಒಂದು ನಿಮಿಷ ಕೊಡ್ತೀನಿ ಅಂತ ಹೇಳಿದರು. ಒಂದು ಸೆಕೆಂಡ್ಗೆ ತೊಗೊಂಬಂದು ಮೇಡಮ್ ಕೊಟ್ಟರು. ನೋಡಿ ಐಟಮ್ ಯಾವ ಥರ ಇದೆ. ಇದನ್ನು ತೊಗೊಂಡು ಮೇಡಮ್ಮು ಲೈನಲ್ಲೇ ಇದ್ದರು. ಎಷ್ಟೊತ್ತಾಗುತ್ತೆ ಸರ್ ಅಂದರು. ಇರಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಬಂದು ಮೇಡಮ್ 30 ಮಿನಿಟ್ಸ್ ಒಳಗಡೆ ಬರೋಕ್ಕಾಗುತ್ತಾ ಅಂದರು. ಆಯಿತು ಮೇಡಮ್ ಬರ್ತೀನಿ ಅಂತ ಹೇಳಿದೆ. ಅದು 30 ಮಿನಿಟ್ಸೇ ತೋರಿಸ್ತಾಯಿತ್ತು. ಅಲ್ಲಿಗೆ ಹೋಗ್ತಾ ಇದ್ದಂಗೆ ಡ್ರಾಪ್ ಲೊಕೇಶನ್ ರೀಚ್ ಆದೆ. ಅಲ್ಲಿ ಮೇಡಮ್ ಕಾದು ಸಾಕಾಯಿತು. ಮೇಡಮ್ ಬರಲೇ ಇಲ್ಲ. ಆ ಕಡೆ ನೋಡಿದೆ ಈ ಕಡೆ ನೋಡಿದೆ, ಬರೀ ಕಾಲೇಜ್ ಹುಡುಗರೇ ಕಾಣಿಸ್ತಾಯಿದ್ರು. ಹಂಗೂ ಮೇಡಮ್ ಕಾಲ್ ಮಾಡಿದೆ ಒಂದು ಸರಿ ಇನ್ನೊಂದು ಸರಿ, ಬರಲೇ ಇಲ್ಲ. ಹಂಗೂ ಬ್ಯಾಕ್ ಟು ಬ್ಯಾಕ್ ಆರ್ಡ್ರುಗಳ್ನ ಕೊಡ್ತಾನೆ ಇದ್ದ. ಎಲ್ಲ ಪಿಕಪ್ಪು ಎಲ್ಲ 3 ಕಿಲೋಮೀಟರ್ 5 ಕಿಲೋಮೀಟ್ರ್ ಪಿಕಪ್ ತೋರಿಸ್ತಾಯಿತ್ತು ಅಂತ. ಅಮ್ಮ ಬಂದೇ ಇಲ್ಲ. ವೆಯ್ಟ್ ಮಾಡಿ ಸಾಕಾಗೋಯ್ತು ನನಗೂ. ಈ ಕಡೆ ಎಲ್ಲ ಆ ಕಡೆಯಿಂದ ಎಲ್ಲ ಹುಡುಗರು ಓಡಾಡ್ತಾಯಿದ್ರು. ನನಗೂ ವೆಯ್ಟ್ ಮಾಡಿ ಸಾಕಾಗಿ ಇನ್ನೊಂದು ಆರ್ಡ್ರ್ ಬೀಳಕ್ಕೆ ಸ್ಟಾರ್ಟ್ ಆಯಿತು. ನೋಡಿದೆ ಈ ಅಮ್ಮನ ಅಂತ ನೋಡಿದೆ, ಬಟ್ ಈ ಅಮ್ಮ ಬರಲೇ ಇಲ್ಲ. ಈ ಅಮ್ಮಲ್ಲ ಫೋನ್ ಮಾಡ್ಕೊಂಡು ಶೋ ಆಫ್ ಕೊಟ್ಕೊಂಡು ಆ ಕಡೆ ಹೋಗ್ಬಿಟ್ಲು. ಆಮೇಲೆ ವೆಯ್ಟ್ ಮಾಡ್ಕೊತ ನಿಂತಿದ್ದೆ. ಈ ಕಡೆ ಬೇರೆ ಆರ್ಡ್ರ್ ಬೀಳಕ್ಕೆ ಬೇರೆ ಸ್ಟಾರ್ಟ್ ಆಗ್ತಾಯಿತ್ತು. ಬರೀ ಎಲ್ಲ ಲಾಂಗೇ ಎಳಿತಾ ಇದ್ದ. ಕಾದು ಸಾಕಾಯಿತು. ಈ ಮೇಡಮ್ ನೋಡಿದ್ರೆ ಬರಲೇ ಇಲ್ಲ. ಇನ್ನೊಂದು ಸರಿ ಕಾಲ್ ಮಾಡೋಣ ಅಂತ ಇದೆ. ಅಷ್ಟರಲ್ಲಿ ಇನ್ನೊಂದು 47 ರೂಪಾಯಿ ಆರ್ಡ್ರ್ ಬಿತ್ತು. ನನಗಿಷ್ಟ ಆಗಲಿಲ್ಲ. ಅದನ್ನು ತೆಗ್ದಿದ್ದ ತಕ್ಷಣವೇ ಮೇಡಮ್ ಬರೋಕ್ಕೆ ಅಂತ ಕಾಣಿಸ್ತು. ಮೇಡಮ್ ಬಂದರು. ಕೊಡ್ತಾಯಿದ್ದಂಗೆ ಮೇಡಮ್ಮು ಟ್ರಿಪ್ ಎಂಡ್ ಮಾಡಿದ ತಕ್ಷಣವೇ ಮೇಡಮ್ಮು ಇಷ್ಟ ಆಗಿದೆ ಅಂದ ತಕ್ಷಣ ಸ್ಕ್ಯಾನರ್ ತೋರಿಸಿ ಅಂದರೆ ಸ್ಕ್ಯಾನರ್ ತೋರಿಸಿ ಪೇಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪೇಮೆಂಟ್ ಮಾಡಿ ಓಕೆ ಅಂತ ಇದ್ದಂಗೆ ಅಲ್ಲಿಂದ ಇನ್ನೊಂದು ಆರ್ಡ್ರ್ ಬಿದ್ದೋಯ್ತು ಟಕ್ ಅಂತ. 137 ರೂಪಾಯಿ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪಿಕ್ ಮಾಡಿಕೊಂಡು ಇದನ್ನು ಎಂಡ್ ಮಾಡಿದೆ. ಮೇಡಮ್ ಪೇಮೆಂಟ್ ಆಯಿತು ಅಂದರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೆ. ನೋಡಿದ್ರೆ 1 ಕಿಲೋಮೀಟ್ರ್ ಪಿಕಪ್ ಇತ್ತು. ಒಂದು ಸರಿ ಚೆಕ್ ಮಾಡಿದೆ. ಅಲ್ಲಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಗಾಡಿ ಸ್ಟಾರ್ಟ್ ಮಾಡಿ ಸೀದಾ ಅಲ್ಲಿಂದ ಹೊರಟೆ. ಅಲ್ಲಿ ಹೋಗ್ತಾ ಇದ್ದಂಗೆ ಲೊಕೇಶನ್ ರೀಚ್ ಆದೆ. ಕಸ್ಟಮರ್ ಬೇರೆ ಕಾಣಲೇ ಇಲ್ಲ. ಬರ್ತೀನಿ ಕೆಳಗಡೆ ಅಂತ ಹೇಳಿದ್ರು. ವೆಯ್ಟ್ ಮಾಡ್ತಾಯಿದ್ದೆ. ಆ ಕಡೆ ಈ ಕಡೆ ಎಲ್ಲ ನೋಡಿದೆ. ಈ ಕಡೆ ನೋಡಿ ಅಂದರು. ಸರಿ ಅಂತೇಳಿ ಎತ್ಕೊಂಡು ಐಟಮ್ ಕೊಟ್ಟರು. ನೋಡಿದೆ ಪಿಕಪ್ ಕೊಟ್ಟ. ಅವ್ರು ನೋಡಿದ್ರೆ ಸರ್ ನಂಬರ್ ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ನೋಡಿ ಅಂತ ಅಂದರು. ಒಂದು ನಿಮಿಷ ನೋಡ್ತೀನಿ ರೀ ಸರ್ ಅಂತ ಹೇಳ್ಬಿಟ್ಟು ನಂಬರ್ ಚೆಕ್ ಮಾಡಿದೆ ಒಂದು ಸರಿ. ಇದೇನಾ ನೋಡಿ ಸರ್ ನಂಬರ್ ಅಂತ ಹೇಳಿದೆ. ಹೌದು ಸರ್ ಇದೇನೆ ಅಂತ ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ 29 ಮಿನಿಟ್ಸ್ ತೋರಿಸ್ತಾಯಿತ್ತು. ಅಲ್ಲಿಂದ ಹೊರಡ್ತಾ ಇದ್ದಂಗೆ ಇನ್ನೇನು ಡ್ರಾಪ್ ಲೊಕೇಶನ್ ಬಂದು ರೀಚ್ ಆದೆ. ಕಸ್ಟಮರ್ಗೆ ವೆಯ್ಟ್ ಮಾಡ್ತಾಯಿದ್ದೆ. ಅವ್ರು ಬಂದೇ ಇಲ್ಲ. ಕಾಲ್ ಮಾಡಿದೆ, ಅವರು ಅಷ್ಟೊಂದು ಪಿಕ್ ಮಾಡಲೇ ಇಲ್ಲ. ಸರಿ ಅಂತೇಳಿ ವೆಯ್ಟ್ ಮಾಡ್ಕೊತ ನಿಂತಿದ್ದೆ ಕಸ್ಟಮರ್ ಕಾಲ್ ಮಾಡ್ತಾರೆ ಅಂತ. ಬಟ್ ಈ ಕಡೆ ಯಾವುದು ಆರ್ಡ್ರ್ ಬಿದ್ದೇ ಇಲ್ಲ. ಬ್ಯಾಕ್ ಟು ಆರ್ಡ್ರ್ ಬೀಳ್ತಿತ್ತು. ವೆಯ್ಟ್ ಮಾಡಿದೆ. ಕಸ್ಟಮರ್ ಸ್ವಲ್ಪ ಮುಂದೆ ಇದ್ದೀನಿ ಬನ್ನಿ ಸರ್ ಅಂತ ಅಂದರು. ಮುಂದೆ ಹೋಗ್ತಿದ್ದಂಗೆ ಕಾಣಿಸಿದ್ರು. ಅಲ್ಲಿ ಕಾಣ್ತೀನಿ ಸರ್ ನಾನೇ ಅಂತ ಹೇಳಿದ್ರು. ಹೇಳಿದ ತಕ್ಷಣ ಸೀದಾ ಹೋಗ್ಬಿಟ್ಟು ಅವ್ರಿಗೆ ಪೇಪರ್ ಏನೋ ಕೊಟ್ಟೆ ಅವ್ರಿಗೆ. ಕೊಟ್ಟಿದ್ದ ತಕ್ಷಣವೇ ಎಂಡ್ ಮಾಡಿಬಿಟ್ಟು ಟ್ರಿಪ್ನ ಹೊರಟೆ. ಆನ್ಲೈನ್ ಪೇಮೆಂಟ್ ಆಗಿತ್ತು. ಕಲೆಕ್ಟ್ ಮಾಡಿಕೊಂಡು ಸೀದಾ ಅಲ್ಲಿಂದ ಯಾವುದೇ ಥರದ ಆರ್ಡ್ರ್ ಬೀಳಲಿಲ್ಲ. ಬ್ಯಾಕಪ್ ಆರ್ಡ್ರು. ವೆಯ್ಟ್ ಮಾಡ್ತಾಯಿದ್ದೆ. ಗಾಡಿ ತಿರುಗಿಸ್ಕೊಂಡು ಸರಿ ಮುಂದೆ ಹೋದರೆ ಯಾವ ಥರ ಆರ್ಡ್ರ್ ಬೀಳುತ್ತೆ ಅಂತ ಹೋಗ್ತಾಯಿದ್ದೆ ಮುಂದೆ. ಅಲ್ಲೊಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡಿದೆ. ಯಾವುದೇ ಆರ್ಡ್ರ್ ಬಿದ್ದಿಲ್ಲ. ಅಲ್ಲಿಂದ ಕಾಯ್ಕೊಂಡಿದ್ದೆ. ಹಾಗೆ ಒಂದು ಆರ್ಡ್ರ್ ಬಿತ್ತು 216 ರೂಪಾಯಿ. ಸರಿ ಅಂತೇಳಿ ಟಗಡಗಡಗ ಅಂತ ಹೋಗ್ದೆ. ಸಿಕ್ತು ಆರ್ಡರು. ಎಲ್ಲಿದೆ ಅಂತ ಚೆಕ್ ಮಾಡೋಣ ಅಂತ ನೋಡಿದೆ. ಇಲ್ಲೇ 1.9 ತೋರಿಸ್ತಾಯಿತ್ತು. ಸರಿ ಅಂತೇಳಿ ಆ ಲೊಕೇಶನ್ ರೀಚ್ ಆಗಿದ ತಕ್ಷಣವೇ ಆಲ್ಮೋಸ್ಟ್ ಮೇಡಮು ಫೋನ್ ಮಾಡಿ ಹೇಳ್ಬಿಟ್ರು ಇಲ್ಲೇ ಅಪಾರ್ಟ್ಮೆಂಟ್ ಹತ್ರ ಇರೋದು, ವಾಚ್ಮ್ಯಾನ್ ತೊಗೊಂಬಂದು ಕೊಡ್ತಾರೆ ಅಂತೇಳಿ. ಸರಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ವಾಚ್ಮ್ಯಾನ್ ಅಂಕಲ್ ತಂದು ಕೊಟ್ಟರು. ಅದಾದ ತಕ್ಷಣವೇ ನಸೀಬ್ ಖರಾಬೆ ಅಂತಾರಲ್ಲ ಹಾಗೆ ಲೊಕೇಶನ್ ಓಪನ್ ಮಾಡಿದ ತಕ್ಷಣವೇ ನನಗೆ 25 ಕಿಲೋಮೀಟ್ರ್ ತೋರಿಸ್ಬಿಡ್ತು. ನೋಡಿ ಶಾಕ್ ಆಗಿಬಿಟ್ಟೆ. 25. ಆಮೇಲೆ ಆಲ್ಟರ್ನೇಟ್ ಹಾಕ್ಕೊಂಡ ತಕ್ಷಣವೇ ಸರಿ ಬಿಡಪ್ಪ ಆಯಿತು ಅಂತೇಳಿ ಲೊಕೇಶನ್ ಹಾಕ್ಕೊಂಡು ಹೊರಟೆ ಅಲ್ಲಿಂದ. ಸರಿ ಅಂತೇಳಿ ಅಲ್ಲಿಂದ ಹೊರಟೆ. ಅಲ್ಲಿ ನೋಡಿದ್ರೆ ನನ್ನ ಗಾಡಿ ಪಂಚರೇ ಆಗೋಯ್ತು. ಯಾರೋ ಬಡ್ಡಿ ಮಕ್ಕಳು ತೊಗೊಂಡೋಗಿ ರೋಡಲ್ಲಿ ಮೊಳೆ ಹಾಕ್ಬಿಟ್ಟಿದ್ರು. ಹೋಗಿ ಗಾಡಿಗೆ ಚುಚ್ಕೊಂಬಿಡ್ತು. ಅದಕ್ಕೆ ಏನು ಮಾಡಿದೆ, ಸರಿ ಬಿಡಿ ಹೋಗಲಿ ಅಂತ ಅಂದ್ಬಿಟ್ಟು ಪಂಚರ್ ಹಾಕ್ಸ್ಕೊತ ನಿಂತಿದ್ದೆ. ಅಲ್ಲೇನು ಟೈಮ್ ಆಯಿತು. ಡ್ರಾಪ್ ಲೊಕೇಶನ್ ಬಂದು ರೀಚ್ ಆದೆ. ಅಷ್ಟರಲ್ಲಿ
ಕಸ್ಟಮರ್ ಕಾಲ್ ಮಾಡಿದೆ, ಅವರು ಪಿಕ್ ಮಾಡಿಲ್ಲ. ಸರಿ ಅಂತ ವೆಯ್ಟ್ ಮಾಡ್ಕೊತ ನಿಂತಿದ್ದೆ. ಅದಾದಮೇಲೆ ಕಸ್ಟಮರು ಕಾಲ್ ಮಾಡಿ, ಸರಿ ಇಲ್ಲಿ ತೊಗೊಂಬನ್ನಿ, ಮೇಲ್ಗಡೆ ಬನ್ನಿ, ಸೆಕೆಂಡ್ ಫ್ಲೋರ್ ಅಂತ ಹೇಳಿದ್ರು. ಸರಿ ಅಂತೇಳಿ ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗ್ತಾ ಇದ್ದಂಗೆ 4ನೇ ಫ್ಲೋರ್ ಅಂತ ಹೇಳಿದ್ರು. ಮುಂದೆ ಹೋಗ್ತಿದ್ದಂಗೆ ಕಾಣಿಸ್ತು 4ನೇ ಫ್ಲೋರು. ಟ್ವಿಂಕ್ ಅಂತ ಹತ್ತಿದ ತಕ್ಷಣ ಆರ್ಡ್ರ್ ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ಎತ್ತೋಣ ಅಂತ ನೋಡಿದೆ, ಬಟ್ ವೇಸ್ಟ್ ಅಂತು. ಆದಮೇಲೆ ಮತ್ತೆ ಆರ್ಡ್ರ್ ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ಅಯ್ಯೋ ಯಾರು ಎತ್ಕೊತಾರೆ ಅಂತೇಳಿ ಮಿಸ್ ಮಾಡಿದೆ. ಆಮೇಲೆ ಮೇಡಮ್ ಕೈಗೆ ಕೊಡ್ತಿದ್ದಂಗೆ ಮೇಡಮ್ ಎಷ್ಟಾಯಿತು ಅಂದರು. ಮೇಡಮ್ 216 ಆಗಿದೆ ಅಂತ ಅಂದೆ. ಸ್ಕ್ಯಾನರ್ ತೋರಿಸ್ತೋದಕ್ಕೆ ಸ್ಕ್ಯಾನರ್ ಮಾಡಿಕೊಂಡು ಪೇಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿಬಿಟ್ಟು ಸೀದಾ ಒಂದು ಸರಿ ನೋಡಿ ಪೇಮೆಂಟ್ ಆಯಿತು. 220 ರುಪೀಸ್ ಮಾಡಿದ್ರು. ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಬರ್ತಾಯಿದ್ದಂಗೆ ಟಿಪ್ನ ಎಂಡ್ ಮಾಡಿದೆ. ಎಂಡ್ ಮಾಡಿದ ತಕ್ಷಣವೇ ವೆಯ್ಟ್ ಮಾಡ್ತಾಯಿದ್ದೆ. ಆರ್ಡ್ರ್ ಬಿದ್ದಿರಲಿಲ್ಲ ಇನ್ನೂ. ಆಲ್ಮೋಸ್ಟ್ ಇನ್ನೇನು ಕೆಳಗಡೆ ರೀಚ್ ಆಗಬೇಕು ಎಲ್ಲ ನೋಡ್ತಾಯಿದ್ದೆ. ಆ ಟೈಮಲ್ಲಿ ಸ್ವೈಪ್ ಮಾಡಿದೆ ಒಂದು ಸರಿ. ಮತ್ತು ಆರ್ಡ್ರ್ ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ಸ್ವೈಪ್ ಮಾಡ್ತಾ ಆರ್ಡ್ರ್ ಬಿದ್ದೇ ಹೋಯ್ತು 265 ರೂಪಾಯಿ. ಟಕ ಅಂತ ಒತ್ತಿದ ತಕ್ಷಣ ತೊಗೊಂಡು ಸೀದಾ ಅಲ್ಲಿಂದ ಎಷ್ಟಿದೆ ಅಂತ ನೋಡೋಣ ಅಂತ ಎತ್ಕೊಂಡ. ಅದು ನೋಡಿದ್ರೆ 6 ಮಿನಿಟ್ಸ್ ತೋರಿಸ್ತಾ ಇತ್ತು. 1.2 ಕಿಲೋಮೀಟರ್ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೆ. ನಂದು ಓಡೋಕ್ಕಿಂತ ಮುಂಚೆ ಮೇಡಮು 4 ರುಪೀಸ್ ಟಿಪ್ಸ್ ಹಾಕಿದ್ರು. ಖುಷಿಲಿ ಹಂಗೆ ಗಾಡಿ ತಿರುಗಿಸ್ಕೊಂಡೆ. ಆಮೇಲೆ ಹಂಗೇ ತಿರುಗಿಸ್ಕೊಂಡು ಸೀದಾ ಹೊರಟೆ ಅಲ್ಲಿಗೆ. ಸರಿ ಅಂತೇಳಿ ಕಸ್ಟಮರ್ ಲೊಕೇಶನ್ ರೀಚ್ ಆದೆ. ಅವ್ರು ಬಂದು ಒಂದು ಐಟಮ್ ಕೊಟ್ಟರು. ಆ ಐಟಮ್ ಏನು ಜಾಸ್ತಿ ದೊಡ್ಡದೇನಿರಲಿಲ್ಲ, ಚಿಕ್ಕದೇ ಇತ್ತು. ಸರಿ ಅಂತೇಳ್ಬಿಟ್ಟು ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಹೊರಟದಂಗೆ ಇನ್ನೇನು ಡ್ರಾಪ್ ಲೊಕೇಶನ್ ಬರ್ತಾಯಿತ್ತು. ಬಂತು ಅಂತ ನೋಡಿ ಒಂದು ಸರಿ ತಿರುಗಿ ನೋಡಿದೆ. ಲೊಕೇಶನ್ನು ಆರ್ಡ್ರ್ ಮೇಲೆ ಆರ್ಡ್ರ್ ಆಗ್ತಾನೇ ಇತ್ತು. ಅಲ್ಲಿಂದ ಡ್ರಾಪ್ ಲೊಕೇಶನ್ ಡ್ರಾಪ್ ಅವ್ರು ಕೊಟ್ಟು ಸೀದಾ ಅಲ್ಲಿಂದ ವೆಯ್ಟ್ ಮಾಡ್ತಾನೇ ಇದ್ದೆ. ಆರ್ಡ್ರ್ ಯಾವುದು ಬೀಳಲೇ ಇಲ್ಲ. ಸರಿ ಅಂತೇಳಿ ಕಸ್ಟಮರ್ ಪೇಮೆಂಟ್ ಮಾಡಬೇಕಾಗಿತ್ತು. ಸರಿ ಅಂತೇಳಿ ಪೇಮೆಂಟ್ ಮಾಡಿಸ್ಕೊಂಡೆ. ಆರ್ಡ್ರ್ ಮೇಲೆ ಆರ್ಡ್ರ್ ಬೀಳ್ತಾಯಿತ್ತು, ಪಿಕ್ ಮಾಡ್ತಾ ಇರಲಿಲ್ಲ. ಆಮೇಲೆ ಸರಿ ಬಿಡು ಆರ್ಡ್ರ್ ಬೀಳುತ್ತೆ ಅಂತ ವೆಯ್ಟ್ ಮಾಡ್ಕೊಂಡಿದ್ದೆ. ಬಟ್ ಆರ್ಡ್ರ್ ಬೀಳಲೇ ಇಲ್ಲ. ಸರಿ ಅಂತೇಳಿ ಬಿಡು ಹೋಗಲಿ ಅಂತೇಳಿ ಟ್ರಿಪ್ನ ಎಂಡ್ ಮಾಡಿದೆ. ಎಂಡ್ ಮಾಡಿದ ತಕ್ಷಣವೇ ನಾನು ತುಂಬ ವೆಯ್ಟಿಂಗ್ ತೊಗೊಂತು. ನೆಟ್ವರ್ಕ್ ಬರಲ್ಲ, ಬಿಸಿಲು ಬೇರೆ ತಲೆಗೆ ಹೊಡಿತಾ ಇತ್ತು. ಟ್ರಿಪ್ನ ಎಂಡ್ ಮಾಡಿದೆ. ಎಂಡ್ ಮಾಡಿದ ತಕ್ಷಣ ನೆಕ್ಸ್ಟು ಕಾಯ್ಕೊತ ನಿಂತಿದ್ದೆ. ಅಲ್ಲಿ ನೋಡಿದರೆ ಯಾವುದು ಆರ್ಡ್ರ್ ಬೀಳಲೇ ಇಲ್ಲ. ಅಲ್ಲಿ ನೋಡಿದ್ರೆ ಕಾಲ್ ಕಟ್ ಮಾಡಿ ನಮ್ಮ ಫ್ರೆಂಡ್ ಅದೇ ಟೈಮಿಗೆ ಫೋನ್ ಮಾಡ್ದೆ. 330 ರೂಪಾಯಿ ಆರ್ಡ್ರ್ ಬಿತ್ತು. ಸರಿ ಅಂತ ಹೇಳ್ಕೊಂಡು ಪಿಕಪ್ ಎಷ್ಟಿದೆ ಅಂತ ನೋಡಿದ್ರೆ 5 ಕಿಲೋಮೀಟ್ರ್ ಇತ್ತು ಪಿಕಪ್ಪು. ಶಾಕ್ ಆಗೋಯ್ತು ನೋಡ್ಬಿಟ್ಟು. 5 ಕಿಲೋಮೀಟ್ರು ಬೇಜಾರಾಗೋಯ್ತು. ಸರಿ ಅಂತೇಳಿ ಪಿಕಪ್ ಮಾಡಿದೆ ಕಸ್ಟಮರ್ ಹತ್ರ. ಪಿಕಪ್ ಮಾಡಾದ್ಮೇಲೆ ಈ ಹೆಡ್ಫೋನ್ಗೆ 100 ಸರಿ ಯೋಚನೆ ಮಾಡ್ದೆ. ಈ ಬಿಲ್ಡಿಂಗ್ಗಳು ನೋಡಿ ತಲೆ ಗೆರ್ರ ಅಂತಾಯಿತು. ಬಿಸಿಲು ಬೇರೆ ತಲೆಗೆ ಹೊಡಿತಾಯಿತ್ತು. ಸರಿ ಅಂತೇಳಿ ಕಸ್ಟಮರ್ ಡ್ರಾಪ್ ಲೊಕೇಶನ್ಗೆ ಹೋದೆ. ಅಲ್ಲಿ ನೋಡಿದ್ರೆ ಕಸ್ಟಮರು ವೆಯ್ಟ್ ಮಾಡ್ತಾಯಿದ್ರು. ಅವ್ರು ಇನ್ನೂ ಬಂದೇ ಇರಲಿಲ್ಲ. ಸರಿ ಅಂತ ಬಿಡಿ ವೆಯ್ಟ್ ಮಾಡೋಣ ಅಂತೇಳಿ ವೆಯ್ಟ್ ಮಾಡಿದೆ. ಅದಾದಮೇಲೆ ಆರ್ಡ್ರ್ ಮೇಲೆ ಆರ್ಡ್ರು ಕೊಡ್ತಾನೇ ಇದ್ದ. ಸರಿ ಅಂದ್ಬಿಟ್ಟು ಕಾಯ್ಕೊಂಡಿದ್ದೆ. 156 ರೂಪಾಯಿ ಆರ್ಡ್ರ್ ಬಿತ್ತು. ಸರಿ ಅಂತ ಎತ್ಕೊಂಡು ಸೀದಾ ಅಲ್ಲಿಂದ ಹೊರಟೆ. 1.6 ಕಿಲೋಮೀಟ್ರ್ ತೋರಿಸ್ತಾಯಿತ್ತು. ಸರಿ ಅಂತೇಳಿ ಲೊಕೇಶನ್ ರೀಚ್ ಆದೆ. ಐಟಮ್ ಕೊಟ್ಟರು. ಸೀದಾ ಎತ್ಕೊಂಡು ಪಿಕ್ ಮಾಡಿದೆ. 13 ಕಿಲೋಮೀಟ್ರ್ ಇತ್ತು. ಸೀದಾ ಇನ್ನೇನೋ ನೋಡ್ತಾ ಇದ್ದೆ. ಹಂಗೆ 13 ಕಿಲೋಮೀಟ್ರ್ ತೋರಿಸ್ದಂಗೆ ಡ್ರಾಪ್ ಲೊಕೇಶನ್ ರೀಚ್ ಆದೆ. ಅವರೇನೋ ಲೋಕಲ್ ಅವರಂತೆ, LG ಲೋಕಲ್ ಕಂಪ್ನಿ ರಿಪೇರಿ ಮಾಡೋರಂತೆ. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೊಟ್ಬಿಟ್ಟು ಸೀದಾ ಲೊಕೇಶನ್ ಎಂಡ್ ಮಾಡಿದೆ. ಎಂಡ್ ಮಾಡ್ತಿದ್ದಾಗ ಪೇಮೆಂಟ್ ಬಂದು ಆನ್ಲೈನ್ ಮಾಡಿದ್ರು. ಸರಿ ಅಂತೇಳಿ ಸ್ವೈಪ್ ಮಾಡಿಬಿಟ್ಟು ಸೀದಾ ಕಾಯ್ಕೊಂಡು ನಿಂತ್ಕೊಂಡಿದ್ದೆ. ಬಟ್ ಯಾವುದೇ ಆರ್ಡ್ರ್ ಬೀಳಲಿಲ್ಲ. ಕಾಯ್ತಾಯಿದ್ದೆ. ಬಟ್ ಬೀಳ್ತಾಯಿತ್ತು. ಬಟ್ ಎಲ್ಲ ಆಲ್ಮೋಸ್ಟ್ 5 to 6 ಕಿಲೋಮೀಟ್ರು ಪಿಕಪ್ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಒಂದು ಆರ್ಡ್ರ್ ಬಿತ್ತು. ಆರ್ಡ್ರ್ ನೋಡಿದ್ರೆ 600 ಮೇಲೆ ಪಿಕಪ್ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಅದು ಆರ್ಡ್ರ್ ನೋಡಿದ್ರೆ 273 ರೂಪಾಯಿ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಲೊಕೇಶನ್ ರೀಚ್ ಆಗೋಣ ಅಂತೇಳಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ. ಅಲ್ಲಿಂದ 6.5 ಮೀಟರು. ಸರಿ ಅಂತ ಅಲ್ಲೋಗಿ ಕಸ್ಟಮರ್ ಪಿಕಪ್ ಮಾಡಿದೆ. ಪಿಕಪ್ ನೋಡೋ ಒಳ್ಳೆ ಲಾಂಗ್ ಥರ ಕೊಟ್ಟಿದ್ದ ಪೈಪ್ನ. ಅದನ್ನು ಹೆಂಗೆ ಇಟ್ಕೊಂಡು ಹೋಗ್ಬೇಕಂತ ಗೊತ್ತಾಗಲಿಲ್ಲ. ಸರಿ ಅಂತೇಳಿ ಅಲ್ಲಿಂದ ಒಂದು ಆರ್ಡ್ರ್ ಬಿತ್ತು. ಅಲ್ಲಿಂದ ತೊಗೊಂಡು ಒಂದು ಬಾಕ್ಸ್ ಕೊಟ್ಟಿದ್ದರು. ಸರಿ ಅಂತೇಳಿ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಎತ್ಕೊಂಡೆ. ಸೀದಾ ಅಲ್ಲಿಂದ ಡ್ರಾಪ್ ಲೊಕೇಶನ್ ನೋಡಿದೆ ಎಷ್ಟಿದೆ ಅಂತ. ಎಷ್ಟಿದೆಯಪ್ಪ,
ಯಪ್ಪ ಎಷ್ಟು ಅಯ್ಯೋ 1 ಅವರ್ 11 ಮಿನಿಟ್ಸು. ಅಯ್ಯೋ ಸರಿ ಬಿಡಿ ಅಂತ ಹೇಳ್ಬಿಟ್ಟು ಹೋಗಿ ಡ್ರಾಪ್ ಲೊಕೇಶನ್ಗೆ ಹೋದೆ. ಡ್ರಾಪ್ ಲೊಕೇಶನಲ್ಲಿ ಕಸ್ಟಮರ್ ಬರೋಕ್ಕಿಂತ ಮುಂಚೆನೇ ಹೋಗಲಿ ಅಂತ ಹೇಳ್ಬಿಟ್ಟು ಜಸ್ಟ್ ಎಂಡ್ ಮಾಡೋಣ ಅಂತ ಹೋದೆ. ಆ ಟೈಮ್ಗೆ ಒಳ್ಳೆ ಆರ್ಡ್ರ್ ಬಿದ್ದೋಯ್ತು. ಅದೇನೋ ಎತ್ಕೊಳಕ್ಕಾಗಲಿಲ್ಲ, ಎತ್ಕೊಂಬಿಟ್ರು ಯಾರೋ. ಸರಿ ಅಂತೇಳಿ ಟ್ರಿಪ್ನ ಎಂಡ್ ಮಾಡಿಬಿಟ್ಟು ಕಾಯ್ತಾಯಿದ್ದೆ. ಅಷ್ಟರಲ್ಲಿ ಕಸ್ಟಮರು ಬಂದರು. ಅಷ್ಟರಲ್ಲಿ ಕಸ್ಟಮರ್ ಅವ್ರ ಪ್ರಾಡಕ್ಟ್ ತೊಗೊಂಡು ಹೋದರು. ಅಷ್ಟರಲ್ಲಿ ಇದು ಬೇರೆ ಸರ್ವಿಸ್ ಬೇರೆ ತೋರಿಸ್ತಾನೆ ಇರಲಿಲ್ಲ ಎಷ್ಟಾಗಿದೆ ಅಂತ. ಸರಿ ಅಂತ ಲೋಡ್ ಆಯಿತು. ಸರಿ ಅಂತ ಇನ್ನೊಂದು ಆರ್ಡ್ರ್ ಬಿತ್ತು ಜಯನಗರಾಗೆ, ಬರೀ 124 ರೂಪಾಯಿ. ಸರಿ ಅಂತ ಹೇಳ್ಬಿಟ್ಟು ಇನ್ನೇನೋ ಪಿಕಪ್ ಲೊಕೇಶನ್ಗೆ ಹೋಗೋಣ ಅಂತೇಳಿ ಸೀದಾ ಹೊರಟೆ. ಅಲ್ಲಿಂದ ಹೋಗ್ತಿದ್ದಂಗೆ ಪಿಕಪ್ ಲೊಕೇಶನ್ಗೆ ಸೀದಾ ಕಸ್ಟಮರ್ ಒಂದು ಪ್ರಾಡಕ್ಟ್ ಕೊಟ್ಟರು. ಪ್ರಾಡಕ್ಟ್ ನೋಡಿದ್ರೆ ಚಿಕ್ಕದಿತ್ತು, 124 ರೂಪಾಯಿ ವರ್ತಿತ್ತು. ಬರೀ 8 ಕಿಲೋಮೀಟ್ರನ್ನ ತೋರಿಸ್ತಾ ಇತ್ತು. ನಾನು ನೋಡಿದಾಗ 8 ಕಿಲೋಮೀಟ್ರು. ಸೀದಾ ಎತ್ಕೊಂಡು ಹೋಗಿ ಕಸ್ಟಮರ್ ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಆರ್ಡ್ರು ಕೂಡ ರೆಡಿ ಇತ್ತು. ಸರಿ ಅಂತೇಳಿ ಸ್ವೈಪ್ ಮಾಡಿ ಇನ್ನೊಂದು ಬಂದು ನೆಕ್ಸ್ಟ್ ಆರ್ಡ್ರು 67 ರೂಪಾಯಿ. ಬ್ಯಾಕ್ ಸೈಡೇ ಇತ್ತು ಬಾಟಾ ಶೋರೂಮ್ ಹತ್ರ. ಸರಿ ಅಂತೇಳಿ ಪಿಕ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ ವೈಲ್ಡ್ ಕ್ರಾಫ್ಟು ಸೀದಾ ತೊಗೊಂಡೋದು. ಅದನ್ನು ಪಿಕ್ ಮಾಡಿಕೊಂಡು ಅಲ್ಲಿಂದ ಸರಿ ಅಂತ ನೋಡಿದೆ. ಇದು 2 ಕಿಲೋಮೀಟ್ರ್ ತೋರಿಸ್ತಾಯಿತ್ತು. 2 ಕಿಲೋಮೀಟ್ರು 11 ಮಿನಿಟ್ಸ್ ತೋರಿಸ್ತಾಯಿತ್ತು. ಅಲ್ಲಿಂದ ಒಂದು ಆರ್ಡ್ರ್ ಬಿತ್ತು ವಿಜಯನಗರಕ್ಕೆ. ಸರಿ ಅಂತ ಹೇಳ್ಬಿಟ್ಟು ಎತ್ಕೊಂಬಿಟ್ಟು ಅಲ್ಲಿಂದ ಹೊರಟೆ. ಕಸ್ಟಮರು ಲೊಕೇಶನ್ ರೀಚ್ ಆದ ತಕ್ಷಣ ಯಾವುದೋ ಜಾಬ್ ಕಿಟ್ಕೊಳ್ಳೋ ಐಟಮ್ ಕೊಟ್ಟಿದ್ರು. ಸರಿ ಅಂತ ಹೇಳ್ಬಿಟ್ಟು ಕಿಲೋಮೀಟ್ರ್ ಬಂದು 9.9 ಇತ್ತು. ಸರಿ ಅಂತ ಹೇಳ್ಬಿಟ್ಟು ಟ್ರಿಪ್ನ ಎಂಡ್ ಮಾಡಿದೆ. ಆಲ್ಮೋಸ್ಟ್ ರೀಚ್ ಆಗಿ ಟ್ರಿಪ್ನ ಎಂಡ್ ಮಾಡಿದ ತಕ್ಷಣ ತೋರಿಸ್ತು 141 ರೂಪಾಯಿ. ಸರಿ ಅಂತ ಹೇಳ್ಬಿಟ್ಟು ಸೀದಾ ಮನೆಗೆ ಆಫ್ ಮಾಡಿದೆ. ನನ್ನ ಟೋಟಲ್ ಅರ್ನಿಂಗ್ಸ್ ಬಂದು ಇವತ್ತು 2086 ರೂಪಾಯಿ ಆಗಿತ್ತು ನೋಡಿ. 9 ಅವರ್ಸ್ ಡ್ಯೂಟಿ ಮಾಡಿ 2086 ರೂಪಾಯಿ. ಸರಿ ಅಂತೇಳಿ ಡ್ಯೂಟಿನ ಕ್ಲೋಸ್ ಮಾಡಿ ಆಫ್ ಮಾಡಿಕೊಂಡು ಮನೆ ಕಡೆಗೆ